ಬೆಂಗಳೂರು ಭಾಳ ಫಾಸ್ಟಾಗಿ ಬೆಳೀತಾ ಇದೆ. ಒಂದು ವೇಳೆ ನಮ್ಮ ಮೆಮೊರಾಂಡಮ್ನಲ್ಲಿ ಹೇಳಿರೋ ರೀತಿ ನೀವು ಪಡೆದೇ ಹೋದರೆ ಬೆಂಗಳೂರಿನ ಅಭಿವೃದ್ಧಿಗೆ 1,15,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಕಲ್ಯಾಣ ಕರ್ನಾಟಕ ಭಾಳ ಹಿಂದುಳಿದಿರ್ತಕ್ಕಂಥದ್ದು. ಯಾಕಂದರೆ ಈ 7 ಜಿಲ್ಲೆಗಳಿದ್ದಾವಲ್ಲ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 5 ಜಿಲ್ಲೆಗಳು ವಾರ್ಷಿಕ ವರಮಾನ ರಾಜಸ್ಥಾನ, ಬಿಹಾರ್, ಯುಪಿ, ವೆಸ್ಟ್ ಬೆಂಗಾಲ್ ಅಂಡ್ ಒರಿಸ್ಸಾ, ಈ ರಾಜ್ಯಗಳ ಮಟ್ಟಿಗಿದೆ, ಕಡಿಮೆ ಇದೆ. ಅದಕ್ಕೆ ನಾವು ಆಮೇಲೆ ಮಲೆನಾಡು ಪ್ರದೇಶಗಳಲ್ಲಿ ವೆಸ್ಟರ್ನ್ ಘಾಟ್ಸ್ನಿಂದ ನಮಗೆ ಅನೇಕ ಸಾರಿ ಪ್ರವಾಹ ಬರ್ತದೆ, ಭೂಮಿ ಕುಸಿತ ಆಗುತ್ತೆ. ಇದನ್ನು ಪರಿಗಣನೆ ತಗೊಂಡು ನಮಗೆ ವಿಶೇಷ ಅನುದಾನವನ್ನು ಕೊಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರದ ವಿವೇಚನೆ ಆಧಾರಿತ ಗ್ರಾಂಟ್ಸ್ ಇದೆಯಲ್ಲ, ಅದು 0.3%ಗಿಂತ ಹೆಚ್ಚಾಗಬಾರ್ದು ಅಂತ ಹೇಳಿದ್ವಿ. 0.3%. ಆದ್ದರಿಂದ ನಾವು ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ 2002ರಲ್ಲಿ ಪಾಸ್ ಆಯಿತು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್, ಅದರಂತೆ ನಡ್ಕೊಂಡಿರ್ತಕ್ಕಂಥ ರಾಜ್ಯ ಕರ್ನಾಟಕ ಅದನ್ನು ಭಾಳ ವ್ಯವಸ್ಥಿತವಾಗಿ, ಯಾಕೆಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ 3 ಮಾನದಂಡಗಳಿದ್ದಾವೆ. ಒಂದು, ರೆವಿನ್ಯೂ ಡಿಫಿಸಿಟ್ 3%ಗಿಂತ ಹೆಚ್ಚಾಗಬಾರ್ದು. ಎರಡನೇದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಮೂರನೇದು, GDPಯ ಸಾಲ, ನಾವು ಮಾಡ್ತಾ ಇರ್ತಕ್ಕಂಥ ಸಾಲ GDPಯ 25% ಒಳಗಡೆ ಇರಬೇಕು. GDPಯ 25% ಒಳಗಡೆ ಇರಬೇಕು. ಆಗಿದ್ದರೆ ಆರ್ಥಿಕ ಪರಿಸ್ಥಿತಿಯು ಯಾವುದೇ ರಾಜ್ಯದ್ದು ಸದೃಢವಾಗಿದೆ ಅಂತ, ಶಿಸ್ತಿನಿಂದ ಕೂಡಿದೆ ಅಂತ. ಸೊ ಇವೆಲ್ಲನೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ನನ್ನ ಅಡಿಷನಲ್ ಮೆಮೊರಾಂಡಮ್ನಲ್ಲೂ ಕೂಡ ಹೇಳಿದ್ದೀವಿ. ಮತ್ತೆ ನಾನು ಪ್ರಸ್ತಾಪ ಮಾಡ್ತೇನೆ, ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಫೈನಾನ್ಸ್ ಕಮಿಷನ್ ಎಲ್ಲ ರಾಜ್ಯಗಳಿಗೂ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಕರ್ನಾಟಕ ಆಗಲಿ ಅಥವಾ ಯಾವುದೇ ರಾಜ್ಯಕ್ಕಾಗಲಿ ಅನ್ಯಾಯ ಆಗಬಾರ್ದು. ಸೊ ಟ್ಯಾಕ್ಸ್ ಡೆವಲ್ಯೂಷನ್ 5 ವರ್ಷಕ್ಕೊಂದು ಸಾರಿ ಆಗೋದು. ಈ ತೆರಿಗೆ ಹಂಚಿಕೆ ಸರಿಯಾದ ರೀತಿಯಲ್ಲಿ ಆಗಬೇಕು.